ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ದಯವಿಟ್ಟು ಒಂದು ಅವಕಾಶ ಕೊಡಿ ಎಂದು ಸುಜಾತ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಇದೆ, ಕಂಪ್ಲೀಟಾಗಿ ನೋಡಿ. ಯಜಮಾನರು ಎರಡನೇ ಮದುವೆ ಆಗಿದ್ದಾರೆ. 2 ವರ್ಷದಿಂದ ತೂತು ಖಾಲಿ ಇರುವುದಾಗಿ ಸುಜಾತ ಅವರು ನೇರವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮಾಡಿಸಿಕೊಳ್ಳುವ ಅವಕಾಶ ಬೇಕು, ಇದಕ್ಕೆ ನಿಮ್ಮ ಸಹಾಯ ಬೇಕಾಗಿದೆ ಎಂದು ಮಾಹಿತಿ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸುಖ ಅನುಭವಿಸಲು ಒಂದು ಅವಕಾಶ ಕೊಡಿ ಎಂದು ಸುಜಾತ ಅವರು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಆ್ಯಂಡ್ ಈಕೆ ಹತ್ತಿರ 1990s ಮಹೀಂದ್ರ ಥಾರ್ ಒಂದು ಹಳೆಯ ಕಾರ್ ಕೂಡ ಇರುತ್ತೆ. ಸೊ ಇದೇ ಜೀಬಲ್ಲಿ ಬಂದು ಭೇಟಿ ಆಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. 6 ತಿಂಗಳವರೆಗೆ ಸುಖ ಇಲ್ಲದ ಇರಬಹುದು. 2 ವರ್ಷದಿಂದ ಸುಖ ಇಲ್ಲದೆ ಬದುಕುತ್ತಿದ್ದೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಾಡಿಸಿಕೊಂಡು 2 ವರ್ಷ ಆಗಿದೆ, ಹಾಗಾಗಿ ಅಗಲ ಇರುವ ಚಪಾತಿ ಇವಾಗ ಟೈಟ್ ಆಗಿಬಿಟ್ಟಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ದಯವಿಟ್ಟು ಒಂದು ಅವಕಾಶ ಕೊಟ್ಟು ಸಹಾಯ ಮಾಡಿ ಎಂದು ಕೇಳಿಕೊಂಡಿದ್ದಾರೆ. ಒಂದು ಸಲ ಹೇಳಿದ ಸ್ಥಳಕ್ಕೆ ಬಂದರೆ ಸಾಕು, ನಿಮ್ಮ ಮೇಲೆ ಕುಳಿತುಕೊಂಡು ಇಷ್ಟ ಬಂದಂತೆ ನಾನೇ ಮಾಡಿಸಿಕೊಳ್ಳುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾಗಿ ಹೇಳಿದ ಸ್ಥಳಕ್ಕೆ ಬರುವಂತಹ ವ್ಯಕ್ತಿ ಬೇಕಾಗಿದ್ದಾನೆ. ಸೊ ಕೇಳಿದಷ್ಟು ಹಣ ಕೊಡೋದಕ್ಕೂ ರೆಡಿ ಇದ್ದಾರೆ. ಒಂದು ವೇಳೆ ಸ್ನೇಹಿತರೆ ನೀವು ಇವಳ ಜೊತೆಗೆ ಒಳ್ಳೆಯ ಸಂಬಂಧದಲ್ಲಿ ಇರಲು ಇಷ್ಟಪಡುತ್ತಿದ್ದರೆ ನಿಮಗೆ ಮಹೀಂದ್ರ ಥಾರ್ ಈ ಒಂದು ಜೀಪ್ ನಿಮಗೆ ಕೊಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ ಹಳೆಯ ಜೀಪ್ ಆಗಿದ್ದರೂ ಒಳ್ಳೆ ಅಟ್ರಾಕ್ಟಿವ್ ಆಗಿದೆ, ಜೊತೆಗೆ ಒಳ್ಳೆಯ ಮೈಲೇಜ್ ಕೂಡ ಇರುತ್ತೆ. ಸೊ ನೋಡ್ಬೋದು, ಒಳಗಡೆ ಇಂಟೀರಿಯರ್ ಈ ರೀತಿಯಾಗಿರುತ್ತೆ. ಸೊ ಈ ಒಂದು ಜೀಪ್ ನಿಮಗೆ ಕೊಟ್ಟು ಜೀವನ ಪೂರ್ತಿ ಜೊತೆಗೆ ಇರಲು ಇವರು ನಿರ್ಧರಿಸಿದ್ದಾರೆ. ಫ್ರಂಟ್ ಲುಕ್ ನೋಡ್ಬೋದು, ಆ್ಯಂಡ್ ಇಂಜನ್ ಈ ರೀತಿಯಾಗಿರುತ್ತೆ. ಸೊ ಬ್ಯಾಕ್ ಸೈಡ್ ಲುಕ್ ನೋಡಿ, ವೆರಿ ಬೇಸಿಕ್ ಇಂಟೀರಿಯರ್. ಒಳಗಡೆ ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿರುತ್ತೆ, ಕಾರಣ ಹಳೆ ಜೀಪ್ ಆಗಿರುತ್ತೆ. ನೋ ಪವರ್ ಸ್ಟೇರಿಂಗ್ ಆ್ಯಂಡ್ ಏರ್ ಕಂಡೀಷ್ನರ್. ಸೊ ಒಳಗಡೆ ಪವರ್ ಸ್ಟೇರಿಂಗ್ ಕೂಡ ಇರೋದಿಲ್ಲ, ಜೊತೆಗೆ ಏರ್ ಕಂಡೀಷ್ನರ್ ಒಂದು ಸಿಸ್ಟಮ್ ಕೂಡ ಇರೋದಿಲ್ಲ. ಸಾಫ್ಟ್ ಟಾಪ್ ಆ್ಯಂಡ್ ಹಾರ್ಡ್ ಟಾಪ್ ವೆರ್ಸನ್. ಇದ್ರ ಮೇಲೆ ಇರ್ತಕ್ಕಂಥ ಟಾಪ್ ಬಂದುಬಿಟ್ಟು ಸ್ನೇಹಿತರೆ ತುಂಬಾ ಸಾಫ್ಟಾಗಿರುತ್ತೆ. ಸೊ ನೀವು ಕೂಡ ನೋಡ್ತಾ ಇರ್ಬೋದು. ಆ್ಯಂಡ್ ಈ ಒಂದು ಜೀಬಲ್ಲಿ ಲಾಂಗ್ ಟ್ರಿಪ್ಗೆ ಹೋಗಲು ಸಾಧ್ಯವಿಲ್ಲ, ಏಕೆಂದರೆ ಓಪನ್ ಜೀಪ್ ಆಗಿರುತ್ತೆ. ಸೊ ಬಟ್ ಸ್ನೇಹಿತರೆ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಜೀಪ್ ಇರುತ್ತೆ. ಸೊ 1990ಸಲ್ಲಿ ಪರ್ಚೇಸ್ ಮಾಡಿರುತ್ತಾರೆ. ಸೊ ನಿಮಗೆ ಬೇಕಾದರೆ ಖಂಡಿತ ಕೊಡ್ತೀನಿ, ಬಟ್ ಜೀವನ ಪೂರ್ತಿ ನನ್ನ ಜೊತೆಗೆ ಒಳ್ಳೆಯ ಸಂಬಂಧದಲ್ಲಿ ಇರಬೇಕು ಎಂದು ಮಾಹಿತಿ ವ್ಯಕ್ತಪಡಿಸಿದ್ದಾರೆ.